ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಂಥ ಉದ್ದೇಶ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಬಾರಿ ತಮ್ಮ ಐತಿಹಾಸಿಕ 17ನೇ ಬಜೆಟನ್ನು ಮಂಡಿಸಲಿದ್ದಾರೆ. ಮಾರ್ಚ್ 6ನೇ ತಾರೀಕು ಬಜೆಟ್ ಸೆಷನ್ ಆರಂಭ ಆಗ್ತಾಯಿದೆ. ಹಾಗಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದು ಜವಾಬ್ದಾರಿತ ರಾಜಕೀಯ ಪಕ್ಷವಾಗಿ ಕರ್ನಾಟಕ ರಾಜ್ಯದ 7 ಕೋಟಿ ಜನರ ಪರವಾಗಿ ಈ ಸರ್ಕಾರಕ್ಕೆ ಆಗ್ರಹಪಡಿಸ್ತಾ ಇರುವಂಥದ್ದು ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಮತ್ತು ಅದೇ ರೀತಿ ಶೋಷಿತ ಜನವರ್ಗಗಳ ಕಲ್ಯಾಣಕ್ಕಾಗಿ ಕಲ್ಯಾಣ ರಾಜ್ಯಕ್ಕಾಗಿ ಜನತಾ ಬಜೆಟ್ ಮಂಡಿಸಿ ಸಂವಿಧಾನದ ಆಶಯದಲ್ಲಿ ಕಲ್ಯಾಣ ರಾಜ್ಯ ಅಂತಂದರೆ ಎಲ್ರಿಗೂ ಸಮಬಾಳುಳ್ಳ ಸಮಪಾಲುಳ್ಳ ಒಂದು ಬಜೆಟನ್ನು ಮಂಡಿಸಿ ಅಂಥೇಳಿ ನಾವು ಸರ್ಕಾರಕ್ಕೆ ಆಗ್ರಹಪಡಿಸ್ತಿದ್ದೇವೆ. ಈ ವಿಚಾರದಲ್ಲಿ ಈಗಾಗಲೇ ನಾವು ಏನು ಕೆಲವು ದಿನಗಳ ಹಿಂದೆ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ಜನಾಗ್ರಹ ಸಭೆಯನ್ನು ನಡೆಸಿ ಸರ್ಕಾರಕ್ಕೆ ನಾವು ಈ ರೀತಿ ಕಲ್ಯಾಣ ರಾಜ್ಯಕ್ಕಾಗಿ ಜನತಾ ಬಜೆಟ್ 2026 ಎಂಬ ಸಮಗ್ರ ಒಂದು ಪರ್ಯಾಯ ಬಜೆಟನ್ನು ಇದನ್ನು ಅಳವಡಿಸ್ಕೊಳ್ಳಿ ಅಂಥೇಳಿ ನಾವು ಸರ್ಕಾರಕ್ಕೆ ಕೊಟ್ಟಿದ್ದೇವೆ. ಪ್ರಮುಖ ಹಕ್ಕೊತ್ತಾಯ ಏನು ಅಂತ ಹೇಳಿದ್ರೆ, ಈ ಒಂದು ರಾಜ್ಯದ ಅಭಿವೃದ್ಧಿ ಆಗಬೇಕಾದ್ರೆ ಅದರಲ್ಲಿ ಪ್ರಮುಖವಾಗಿ ಶಿಕ್ಷಣಕ್ಕೆ ಅತಿ ಹೆಚ್ಚು ಮಹತ್ವವನ್ನು ಕೊಡಬೇಕು. ಆದರೆ ಏನು ಕರ್ನಾಟಕ ರಾಜ್ಯ ಸರ್ಕಾರ ಬಜೆಟ್ಗೆ ಅಲೋಕೇಶನ್ ಮಾಡಿದಂಥ ಹಣ ಒಟ್ಟು ಬಜೆಟ್ನಲ್ಲಿ 10-11% ಮಾಡ್ತಾಯಿದೆ. ಇದು ನ್ಯಾಷನಲ್ ಆ್ಯಾವರೇಜ್ಗಿಂತ ಕಡಿಮೆ. ನ್ಯಾಷನಲ್ ಆ್ಯಾವರೇಜು ಈಗ 15% ಇದೆ ನೋಡಿ. ಅಸ್ಸಾಂ ಎಜುಕೇಷನ್ಗೆ 17% ಒಟ್ಟು ಬಜೆಟ್ನ, ಬಿಹಾರ್ 21.4%, ಛತ್ತೀಸ್ಗಢ 17.2%, ಡೆಲ್ಲಿ ದ ಹೈಯೆಸ್ಟ್ ನೋಡಿ, ಡೆಲ್ಲಿಯಲ್ಲಿ 24.2%. ಈ ರೀತಿ ಆದರೆ ಕರ್ನಾಟಕ 10-11% ಕೊಡ್ತಾ ಇದೆ. ಮಹಾರಾಷ್ಟ್ರ ಕೂಡ 16% ಕೊಡ್ತಾ ಇದೆ. ರಾಜಸ್ಥಾನ್ 19.5%. ಅಂದರೆ ಟೋಟಲ್ ಆ್ಯಾವರೇಜ್ ನೋಡಿದರೆ ನ್ಯಾಷನಲ್ ಆ್ಯಾವರೇಜ್ 15% ಇದೆ. ಹಾಗಾಗಿ ಈ ಬಾರಿ ನಾವು ಕರ್ನಾಟಕದ ಒಟ್ಟು ಬಜೆಟ್ನ 20%ಅನ್ನು ಎಜುಕೇಷನ್ಗೆ ಮೀಸಲು ಮಾಡಿ. ಯಾಕಂದರೆ ಅಭಿವೃದ್ಧಿಯ ಅದು ಮಾನವ ಸಂಪನ್ಮೂಲ ಇರ್ಬೋದು, ಉಳಿದಂಥದ್ದು ಇರ್ಬೋದು, ಅಭಿವೃದ್ಧಿಯ ಒಂದು ಮೈನ್ ಪಿಲ್ಲರ್ ಆಗಿರ್ತದೆ ಶಿಕ್ಷಣ ಅನ್ನುವಂಥದ್ದು. ಅದಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅನ್ನೋಂಥ ವಿಚಾರದಲ್ಲಿ ನಾವು 20%, ಅದರಲ್ಲಿ ವಿಶೇಷವಾಗಿ ಸರ್ಕಾರಿ ಶಾಲೆಗಳ ಆಧುನೀಕರಣ ಮಾಡುವಂಥದ್ದು, ಅದರ ಶಾಲೆಗಳ ಒಂದು ಕ್ವಾಲಿಟಿಯನ್ನು ಹೆಚ್ಚಿಸುವಂಥದ್ದು ಎಲ್ಲವನ್ನು ಮಾಡಿ ಅನ್ನೋಂತ ಹೇಳ್ತಾ ಇದ್ವಿ. ಅದೇ ರೀತಿ ಏನು ಭೂಮಿ ಹಕ್ಕು, ಜನರಿಗೆ ಉಳುವವನಿಗೆ ಭೂಮಿ ಕೊಡದೆ ಎಷ್ಟೋ ವರ್ಷಗಳಾಯಿತು. ಏನು ಫಾರಮ್ ನಂಬರ್ 50, 53, 57ರಲ್ಲಿ ಅರ್ಜಿ ಹಾಕಿ ವರ್ಷಾಂತರಗಳಿಂದ ಕಾಯ್ತಾ ಇದ್ದಾರೆ ಆ ಭೂಮಿ ಹಕ್ಕನ್ನು ನೀಡಿ. ಅದೇ ರೀತಿ ವಸತಿಯಲ್ಲಿ 94C ಮತ್ತು 94CC ಹಕ್ಕುಪತ್ರ ನೀಡ್ತಾ ಇಲ್ಲ. ತಹಶೀಲ್ದಾರ್ ಆಫೀಸಲ್ಲಿ ಏನು ಅರ್ಜಿಗಳು ಕೊಳಿತಾ ಇದೆ ಅದನ್ನು ಕೊಡಿ ಅಂತ ಹೇಳ್ಕೊಂಡು. ಅದೇ ರೀತಿ ಅಸಂಘಟಿತ ಕಾರ್ಮಿಕರ ಕಲ್ಯಾಣಕ್ಕಾಗಿ 1,000 ಕೋಟಿ ಮೀಸಲಿಡಬೇಕು ಅನ್ನೋಂಥ ಇದನ್ನು ಡಿಮಾಂಡ್ ಮಾಡಿದ್ವಿ. ಏನೀಗ ನೀವು ನಿರುದ್ಯೋಗಿಗಳಿಗೆ ಯುವ ನಿಧಿ ಏನು ಕೊಡ್ತಾಯಿದ್ರಿ, ಅದನ್ನು ಏನು 3,000 ರೂಪಾಯಿ ಕೊಡ್ತಾಯಿದ್ರಿ, ಅದನ್ನು 5,000 ರೂಪಾಯಿ ಆ ಭತ್ಯೆಯನ್ನು ಹೆಚ್ಚಿ ಅನ್ನೋಂಥ ವಿಚಾರ. ಅದೇ ರೀತಿ ಪ್ರಕೃತಿ ವಿಕೋಪದಲ್ಲಿ ಉಂಟಾಗುವ ಬೆಳೆ ನಷ್ಟಕ್ಕೆ ಪ್ರತಿ ಹೆಕ್ಟರ್ಗೆ 50,000 ಕೊಡಿ, ಮನೆ ಏನಾದರೂ ನಷ್ಟ ಆದರೆ ಕನಿಷ್ಠ 5 ಲಕ್ಷ ರೂಪಾಯಿ ಕೊಡಬೇಕು ಅನ್ನೋಂಥ ವಿಷಯವನ್ನು ಹೇಳಿದ್ದೇವೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ನಲ್ಲಿ ಒಟ್ಟು ಬಜೆಟ್ನ 5%ಅನ್ನು ಮೀಸಲಿಡಬೇಕು ಅನ್ನೋಂಥ ವಿಚಾರ ಹೇಳಿದ್ವಿ. ವಿಶೇಷವಾಗಿ ಕೃಷಿ ಕ್ಷೇತ್ರಕ್ಕೆ 60,000 ಕೋಟಿ ಮೀಸಲಿಡಬೇಕು. ಅದರಲ್ಲಿ ವಿಶೇಷವಾಗಿ ಸಣ್ಣ ರೈತರ 2 ಲಕ್ಷ ರೂಪಾಯಿನ ಒಂದು ಸಾಲವನ್ನು ಮನ್ನಾ ಮಾಡಬೇಕು ಅನ್ನುವಂಥ ವಿಚಾರವನ್ನು ಹೇಳಿದ್ದೀವಿ. ಅದೇ ರೀತಿ ನಮ್ಮ ಸಾರ್ವಜನಿಕ ಆರೋಗ್ಯ ಕ್ಷೇತ್ರ ಕೂಡ ಕಳೆದ ಬಾರಿ ಏನಿಟ್ಟಿದ್ರಿ ಅದಕ್ಕೆ ಡಬಲ್ ಇಡಬೇಕು ಅನ್ನೋಂಥ ವಿಚಾರ.
ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಸರ್ಕಾರಿ ವೈದ್ಯಕೀಯ ಕಾಲೇಜು ಮಾಡಬೇಕು ಅನ್ನುವಂಥ ವಿಚಾರ ಇಟ್ಟಿದ್ವಿ. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ನಿಮಗೆಲ್ಲರಿಗೂ ಗೊತ್ತಿದೆ, ಹೃದ್ರೋಗಗಳು ಜಾಸ್ತಿ ಆಗ್ತಾಯಿದೆ. ಸಣ್ಣ ಸಣ್ಣ ವಯಸ್ಸಿನವ್ರಿಗೂ ಕೂಡ ಹೃದ್ರೋಗ ಬರ್ತಾಯಿದೆ. ಹಾಗಾಗಿ ಈಗ ಜಯದೇವ ಆಸ್ಪತ್ರೆ ಅನ್ನುವಂಥದ್ದು ಇರುವಂಥದ್ದು ಬೆಂಗಳೂರು, ಮೈಸೂರು ಮತ್ತು ಕಲಬುರಗಿಯಲ್ಲಿ. ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಂದೊಂದು ಜಯದೇವ ಆಸ್ಪತ್ರೆಯನ್ನು ಮಾಡಿ, ದೊಡ್ಡ ಮಟ್ಟದ ಆಸ್ಪತ್ರೆ ಬೇಕಾಗಿಲ್ಲ, ಜಿಲ್ಲಾ ಮಟ್ಟಕ್ಕೆ ಅನುಗುಣವಾಗಿ ಒಂದು ಮಿನಿ ಜಯದೇವ ಹಾಸ್ಪಿಟ್ಲ್ ಆದರೂ ಕೂಡ ಬೇಕು. ಯಾಕಂದರೆ ಕೆಲವು ಜಿಲ್ಲೆಗಳಲ್ಲಿ ಹಾರ್ಟ್ ಹಾಸ್ಪಿಟ್ಲೇ ಇಲ್ಲ, ಒಂದು ಕ್ಯಾತ್ ಲ್ಯಾಬ್ ಕೂಡ ಇಲ್ಲ, ಆ್ಯಂಜಿಯೋಗ್ರಾಮ್ ಮಾಡುವಂಥ ವ್ಯವಸ್ಥೆ ಕೂಡ ಕೆಲವು ಜಿಲ್ಲೆಗಳಲ್ಲಿಲ್ಲ. ಹಾಗಾಗಿ ಅದನ್ನು ಮಾಡಿ ಮತ್ತು ಸಾರ್ವಜನಿಕ ಭದ್ರತೆ ಯೋಜನೆ ನೀಡಿದಿರೋ ಪಿಂಚಣಿ ಮೊತ್ತವನ್ನು ಅದನ್ನು ಡಬಲ್ ಮಾಡಬೇಕು. ಯಾಕಂದರೆ ಲಕ್ಷಾಂತರ ರೂಪಾಯಿ ಖರ್ಚಾಗದೆ ಹಾಗೆ ಉಳಿದಿರುವಂಥದ್ದು. ಅದೇ ರೀತಿ ಕಲ್ಯಾಣ ಕರ್ನಾಟಕಕ್ಕಾಗಿ 7,000 ಕೋಟಿ ರೂಪಾಯಿ ಮೀಸಲಿಡಿ ಎನ್ನುವಂಥ ಇದನ್ನು ಕೇಳ್ತಾ ಇದ್ದೀವಿ. ಅದೇ ರೀತಿ ಪ್ರವಾಸೋದ್ಯಮ, ಮುಖ್ಯವಾಗಿ ಉದಾಹರಣೆಗೆ ಮೈಸೂರು ಜಿಲ್ಲೆ ನಾವು ವಿಶೇಷವಾಗಿ ಪ್ರವಾಸೋದ್ಯಮ ಅಭಿವೃದ್ಧಿ ಮಾಡಬೇಕು ಮತ್ತು ಪುರಾತತ್ವ ಇಲಾಖೆಯ ಕಟ್ಟಡ ಅಭಿವೃದ್ಧಿ ಇಂಥದ್ದೆಲ್ಲ ಮಾಡಿ ಟಿಪ್ಪು ಸುಲ್ತಾನ್ ಅವರ ತಾಣಗಳ ಅಭಿವೃದ್ಧಿ ಇದೆಲ್ಲವನ್ನು ಸೇರಿ 10,000 ಕೋಟಿ ರೂಪಾಯಿಯನ್ನು ನೀವು ಪ್ರವಾಸೋದ್ಯಮಕ್ಕೆ ಮೀಸಲಿಡಿ ಅನ್ನೋಂಥ ವಿಚಾರವನ್ನು ನಾವು ಮಂಡನೆಯನ್ನು ಮಾಡ್ತಾಯಿದ್ದೀವಿ. ಅದೇ ರೀತಿ ಈ ರಾಜ್ಯದ ಸರಿಸುಮಾರು 17ರಿಂದ 18% ಇರುವಂಥ ಅಲ್ಪಸಂಖ್ಯಾತರಿಗೆ ಈ ಬಾರಿಯ ಬಡ್ಜೆಟ್ನಲ್ಲಿ 15,000 ಕೋಟಿ ಮೀಸಲಿಡಬೇಕು ಅನ್ನುವಂತಹ ಡಿಮಾಂಡನ್ನು ಕೂಡ ನಾವು ಕೇಳ್ತಾ ಇದ್ದೇವೆ. ಮೈಸೂರು ಜಿಲ್ಲೆಗೆ ಸಂಬಂಧಿಸಿದಂಗೆ ಒಂದು ಪ್ರಮುಖ ಬೇಡಿಕೆ ತುಂಬ ವರ್ಷಗಳಿಂದ ಚರ್ಚೆ ನಡೀತಾ ಇರುವಂಥದ್ದು, ಮೈಸೂರು ಜಿಲ್ಲೆಯನ್ನು ವಿಭಜಿಸಿ ಹುಣಸೂರು ಒಂದು ಜಿಲ್ಲೆಯನ್ನಾಗಿ ಮಾಡಬೇಕು ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಮೈಸೂರು ಜಿಲ್ಲೆ ಅತಿ ದೊಡ್ಡ ಜಿಲ್ಲೆ, ಅದರ ಅಭಿವೃದ್ಧಿ ಕುಂಠಿತ ಆಗ್ತಾಯಿದೆ. ಜನರಿಗೆ ಈಗ ಜಿಲ್ಲಾ ಕೇಂದ್ರಕ್ಕೆ ಬರಬೇಕು ಅಂತ ಹೇಳಿದ್ರೆ ಈಗ ಆ ಭಾಗದಿಂದ ಈ ಬರ್ಬೇಕಾದ್ರೆ ಸರಿಸುಮಾರು 90 ಕಿಲೋಮೀಟ್ರು. ಪಿರಿಯಾಪಟ್ಟಣ ಅಂದರೆ ಪಿರಿಯಾಪಟ್ಟಣ ಬಾರ್ಡ್ರಿಂದ ಕೊಪ್ಪದಿಂದ ಸ್ಟಾರ್ಟ್ ಆಗ್ತದೆ, 90 ಕಿಲೋಮೀಟ್ರ್ ಬರಬೇಕು. ಅಂದರೆ ಇಷ್ಟು ದೂರ ಒಂದು ಜಿಲ್ಲಾ ಕೇಂದ್ರಕ್ಕೆ ಬರುವಂಥ ಒಂದು ವ್ಯವಸ್ಥೆ ಇದೆಯಲ್ಲ, ವಿಕೇಂದ್ರೀಕರಣದ ಕಾನ್ಸೆಪ್ಟ್ನಲ್ಲಿ ಏನು ಮಾನ್ಯ ದೇವರಾಜ ಅರಸುರವರಿದ್ದಾರೆ, ಕ್ರಾಂತಿಕಾರಿ ಕ್ರಮಗಳನ್ನು ಈ ರಾಜ್ಯಕ್ಕೆ ನೀಡಿದ್ದಾರೆ. ಹಾಗಾಗಿ ಹುಣಸೂರನ್ನು ಒಂದು ಜಿಲ್ಲೆಯನ್ನಾಗಿ, ಒಂದು 6 ತಾಲೂಕುಗಳನ್ನು ಒಂದು ಜಿಲ್ಲಾ ಕೇಂದ್ರವನ್ನಾಗಿ ಮಾಡಬೇಕು. ಅದಕ್ಕೆ ಈ ಬಾರಿಯ ಬಡ್ಜೆಟ್ನಲ್ಲಿ ಅದನ್ನು ಹೇಳಿ, ಈ ಬಾರಿಯ ಬಡ್ಜೆಟ್ನಲ್ಲಿ ಅದಕ್ಕೆ ಬೇಕಾದ ಮೂಲಭೂತ ಸೌಕರ್ಯಗಳಿಗೆ ಏನು ಬೇಕು ಒಂದು ಜಿಲ್ಲೆ ಮಾಡಲಿಕ್ಕೆ ಅದನ್ನೆಲ್ಲವನ್ನು ಕಲ್ಪಿಸಬೇಕು ಅನ್ನೋಂಥ ವಿಚಾರವನ್ನು ನಾವು ಪ್ರಸ್ತಾಪ ಮಾಡ್ತಾ ಇದ್ದೇವೆ. ಅದೇ ರೀತಿ ಮೈಸೂರು ನೋಡಿ, ಮೈಸೂರು ಅಲ್ಲಿ ಅದು ಆರೋಗ್ಯ ಕ್ಷೇತ್ರ ಇರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು. ವಿಶೇಷವಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಈ KR ಹಾಸ್ಪಿಟ್ಲ್ ಅನ್ನೋಂಥದ್ದು ಒಂದು ಜಿಲ್ಲಾ ಆಸ್ಪತ್ರೆ ಅಂತ ಹೇಳಿ ಆ ಕಾಲಘಟ್ಟದಲ್ಲಿ ಇಡೀ ಜಿಲ್ಲೆಗೆ ಬೇಕಾದಂತಹ ಒಂದು KR ಹಾಸ್ಪಿಟ್ಲು, ಹೆರಿಗೆ ಆಸ್ಪತ್ರೆ ತೊಗೊಂಡ್ರೆ ಚಲುವಾಂಬ ಮಹಿಳಾ ಮತ್ತು ಮಕ್ಕಳದು. ಅದು ಎಷ್ಟೋ ವರ್ಷಗಳ ಹಿಂದೆ ಆಗಿರುವಂಥದ್ದು. ಈಗ ಆಗಿನ ಜನಸಂಖ್ಯೆ ಏನು, ಈಗಿನ ಜನಸಂಖ್ಯೆ ಏನು, ಹಾಗಾಗಿ ಅದು ಸಾಲ್ತಾ ಇಲ್ಲ. ಈಗ ನೀವು KR ಹಾಸ್ಪಿಟ್ಲಿಗೆ ಹೋಗಿ ನೋಡಿದ್ರೆ ಗೊತ್ತಾಗ್ತದೆ, ಬೆಡ್ ಇಲ್ಲ, ಆ ಕಾರಿಡಾರ್ಗಳಲ್ಲಿ ಅಲ್ಲಿ ಇಲ್ಲಿ ಪೇಷಂಟ್ಗಳು ಮಲಗಿರ್ತಾರೆ. ಹಾಗಾಗಿ ಇನ್ನೊಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಮಾಡಿ ಒಂದು 1000 ಬೆಡ್ದು ಅದನ್ನು ವಿಶೇಷವಾಗಿ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರಕ್ಕೆ ಕೊಡಿ ಅಂಥೇಳಿ ನಾವು ಮನವಿಯನ್ನು ಮಾಡ್ತಾಯಿದ್ದೇವೆ. ಇಡೀ ಕರ್ನಾಟಕ ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅತ್ಯಂತ ಹಿಂದುಳಿದ ಕ್ಷೇತ್ರ ಆಗಿರ್ತದೆ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರ. ಅತ್ಯಂತ ಹೆಚ್ಚು ಸ್ಲಮ್ಗಳಿರುವುದು ಕೂಡ ಇಲ್ಲಿ. ಹಾಗಾಗಿ ಸರಿಸುಮಾರು 3 ಲಕ್ಷ ಜನಸಂಖ್ಯೆ ಇರುವಂಥದ್ದು. ಹಾಗಾಗಿ ಇಲ್ಲಿ ವಿಶೇಷವಾಗಿ ಒಂದು 1,000 ಬೆಡ್ನ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಮತ್ತು ಅಲ್ಲಿ ಈ ಸಣ್ಣ ಕೈಗಾರಿಕೆಗಳಿಗೆ ಒತ್ತು ನೀಡುವಂತೆ ಆ ಭಾಗದಲ್ಲಿ ಒಂದು ಸಣ್ಣ ಕೈಗಾರಿಕೆಗಳ ಒಂದು ವಲಯವನ್ನು ಪ್ರಾರಂಭ ಮಾಡುತ್ತೆ ಅಂತ ಕೇಳ್ತಾ ಇದ್ವಿ. ಮತ್ತು ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಈವರೆಗೆ ಸರ್ಕಾರದ ಒಂದು ಡಿಗ್ರಿ ಕಾಲೇಜ್ ಇಲ್ಲ, ಸರ್ಕಾರದ್ದು. ವುಮೆನ್ಸ್ದು ಇಲ್ಲ, ಮೆನ್ಸ್ದು ಇಲ್ಲ. ಹಾಗಾಗಿ ಒಂದು ಮಹಿಳಾ ಮತ್ತು ಒಂದು ಜನರಲ್ 2 ಪ್ರಥಮ ದರ್ಜೆ ಕಾಲೇಜನ್ನು ಕೊಡಿ ಅಂತ ಕೇಳ್ತಾ ಇದ್ದೆ. ಅದೇ ರೀತಿ ಒಂದು ಸರ್ಕಾರದ ಒಂದು ಕಾನೂನು ಕಾಲೇಜನ್ನು ಕೊಡಿ ಅಂತ ಹೇಳಿಕೊಂಡು ನಾವು ಕೇಳ್ತಾ ಇದ್ದೇವೆ. ಈ KR ಆಸ್ಪತ್ರೆಯ ಒತ್ತಡವನ್ನು ತಗ್ಗಿಸಲಿಕ್ಕೆ ಹುಣಸೂರಲ್ಲೂ ಕೂಡ ಈಗ ಏನು ನಾವು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮೆಡಿಕಲ್ ಕಾಲೇಜನ್ನು ಕೇಳ್ತಾ ಇದ್ವಿ. ಹುಣಸೂರು ಅಲ್ಲೂ ಕೂಡ ಒಂದು ಮೆಡಿಕಲ್ ಕಾಲೇಜನ್ನು ಕೊಡಿ,
ಆಗೇನಾಗ್ತದೆ, ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಇರುವ ಕಾರಣ ಸ್ವಲ್ಪ ಒತ್ತಡ ಕಡಿಮೆ ಆಗ್ತದೆ. ಮೈಸೂರು ಅಂದರೆ ಕೆ ಆರ್ ಹಾಸ್ಪಿಟ್ಲಿಗಿರ್ಬೋದು ಅಥವಾ ಡಿಸ್ಟಿಕ್ ಹಾಸ್ಪಿಟ್ಲ್ ಏನಿದೆ ಕೆ ಆರ್ ಎಸ್ ರೋಡಲ್ಲಿ, ಅದಕ್ಕೆ ಒತ್ತಡ ಕಡಿಮೆ ಮಾಡ್ಬೋದು. ಮತ್ತು ನಮ್ಮ ಈಗ ಒಂದು ಮೆಡಿಕಲ್ ಕಾಲೇಜ್ ಓಪನ್ ಆದರೆ ಕನಿಷ್ಠ 150 ಸೀಟ್ ಜಾಸ್ತಿ ಆಗ್ತದೆ ಮಕ್ಕಳಿಗೆ. ಹಾಗಾಗಿ ಇದೆಲ್ಲವನ್ನು ನೀವು ಮಾಡಿ ಅನ್ನುವಂಥ ವಿಚಾರದಲ್ಲಿ ಒಂದು ಬ್ರೀಫ್ ಆದಂತಹ ವಿಷಯಗಳನ್ನು ಮಾತ್ರ ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಏನು ನಮ್ಮ ಪುಸ್ತಕದಲ್ಲಿ ಸಮಗ್ರ ಎಲ್ಲ ಡಿಪಾರ್ಟ್ಮೆಂಟ್, ಎಲ್ಲ ಮಿನಿಸ್ಟ್ರಿಗೆ ಸಂಬಂಧಪಟ್ಟಂಥ ಎಲ್ಲ ವಿಚಾರಗಳನ್ನು ಇದರಲ್ಲಿ ನಾವು ಮಂಡನೆಯನ್ನು ಮಾಡಿದ್ದೀವಿ. ಹಾಗಾಗಿ ಜನರ ಕಲ್ಯಾಣಕ್ಕಾಗಿ, ಶೋಷಿತ ವರ್ಗಗಳ ಕಲ್ಯಾಣಕ್ಕಾಗಿ, ಹಿಂದುಳಿದವರು, ಅಲ್ಪಸಂಖ್ಯಾತರು, ಅದೇ ರೀತಿ SC ST ಸಮುದಾಯ ಇವ್ರನ್ನೆಲ್ಲ ಒಳಗೊಂಡಂತಹ ಒಂದು ಬಡ್ಜೆಟನ್ನು ಮಂಡಿಸಿ ಅಂತ ಹೇಳ್ತೀವಿ. ವಿಶೇಷವಾಗಿ SC ST ಸಮುದಾಯಗಳ ಏನು SCP TSP ಹಣ, ಅದು SCP ಶೆಡ್ಯೂಲ್ ಕಾಸ್ಟ್ ಮತ್ತು ಟ್ರೈಬಲ್ ಪ್ರೋಗ್ರಾಮ್ಗಳು, ಸ್ಪೆಷಲ್ ಪ್ರೋಗ್ರಾಮು, ಆ ಪ್ರೋಗ್ರಾಮ್ಗೆ ನೀವು ಮೀಸಲಿಟ್ಟ ಹಣವನ್ನು ಬೇರೆಗೆ ಬಳಸ್ಕೊಳ್ತಾ ಇದ್ದೀರಿ. ಉದಾಹರಣೆಗೆ ಈಗ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ತಾ ಇದ್ದೀರಿ. ಅದು ಖಂಡಿತ ಮಾಡಬಾರ್ದು. ಯಾಕೆಂತೇಳಿದ್ರೆ ಗ್ಯಾರಂಟಿ ಯೋಜನೆ ಅನ್ನುವಂಥದ್ದು ಕಾಮನ್ ಪ್ರೋಗ್ರಾಮು, ಅದು ಎಲ್ರಿಗೂ ಕೊಡುವಂಥದ್ದು. ಅದರಲ್ಲಿ ನೀವು ಜಾತಿ ಧರ್ಮ ಏನೂ ನೋಡೋದಿಲ್ಲ, ಅದು ಎಲ್ರಿಗೂ ಇರುವಂಥದ್ದು. ಆದರೆ SCP TSP ಯಾಕಿದೆ ಅಂತ ಹೇಳಿದ್ರೆ, SCಗಳು ಶೆಡ್ಯೂಲ್ ಕಾಸ್ಟ್ ಮತ್ತು ಟ್ರೈಬಲ್ಸ್ ಆ ಮೂಲಭೂತ ಸೌಕರ್ಯದ ವಂಚಿತರಾಗಿದ್ದಾರೆ, ಅವರ ಕಾಲೋನಿಗಳು ಡೆವಲಪ್ಮೆಂಟ್ ಆಗಿಲ್ಲ ಅನ್ನೋಂಥ ಕಾರಣಕ್ಕೆ, ಆ ಕಾರಣಕ್ಕೆ ಅಲ್ಲಿ ಆ ಹಣವನ್ನು ಮೀಸಲಿಟ್ಟಿದ್ದು ಒಂದು ಪ್ರೋಗ್ರಾಮ್ ಮಾಡಿರುವಂಥದ್ದು. ಬಟ್ ಅದೇ ಹಣವನ್ನು ನೀವು ಗ್ಯಾರಂಟಿ ಯೋಜನೆಗಳಿಗೆ, ಬೇರೆ ಯೋಜನೆಗಳಿಗೆ ನೀವು ಬಳಸ್ತಾ ಇರೋದು ಸರಿಯಲ್ಲ. ಈ ಬಾರಿ SCP ಮತ್ತು TSP ಯೋಜನೆ ಏನಿದೆ, ಆ ಯೋಜನೆಯನ್ನು ಆ ಒಂದು ಇದಕ್ಕೆ ಪ್ರೋಗ್ರಾಮಿಂಗ್ ಮಾತ್ರ ಬಳಸಬೇಕು, ಅದನ್ನು ಡೈವರ್ಟ್ ಮಾಡಬಾರ್ದು ಅನ್ನೋ ವಿಚಾರವನ್ನು ಕೂಡ ನಾವು ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದೇವೆ.